ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇಂದಿನ ಈ ವಿಡಿಯೋದಲ್ಲಿ ನಾನು SSLC ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವಂತೆ ಗಣಿತ ಪರೀಕ್ಷೆಯಲ್ಲಿ ಸುಲಭವಾಗಿ 70ಕ್ಕಿಂತ ಹೆಚ್ಚು ಅಂಕಗಳನ್ನು ಹೇಗೆ ಗಳಿಸೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಯಾವ್ಯಾವ ಪಾಠದ ಮೇಲೆ ಎಷ್ಟೆಷ್ಟು ಅಂಕಗಳ ಪ್ರಶ್ನೆ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೆಯದಾಗಿ ಸಂಖ್ಯಾ ಪದ್ಧತಿ. ಈ ಪಾಠದ ಮೇಲೆ 5 ಅಂಕಗಳು ಬರುತ್ತೆ. ಒಂದನೇದು ಏನೇನು ಕಲಿಬೇಕಿದ್ರಲ್ಲಿ ಅಂತಂದರೆ ಅಂಕಗಣಿತದ ಮೂಲ ಪ್ರಮೇಯವನ್ನು ಕಲಿಬೇಕಾಗುತ್ತೆ. ಹಾಗೆ ಎರಡನೇ ಅಂಶ ಅಪವರ್ತನ ವಿಧಾನದಿಂದ ಲಸ ಮತ್ತು ಮಸವನ್ನು ಕಂಡುಹಿಡಿಯುವಂಥ ವಿಧಾನ. ಇದನ್ನು ಕೇಳ್ತಾರೆ. ಹೇಗೆ ಕಂಡುಹಿಡಿಯೋದು ಅಂತಂದರೆ ಮಸ ಗುಣಿಸು ಲಸ ಈಸ್ ಈಕ್ವಲ್ ಟು ಎ ಗುಣಿಸು ಬಿ, ಅಥವಾ H ಇಂಟು ಎಲ್ ಈಸ್ ಈಕ್ವಲ್ ಟು ಎ ಇಂಟು ಬಿ. ಇದನ್ನು ತಿಳ್ಕೊಬೇಕಾಗತ್ತೆ. ಹಾಗೆ ಮುಂದುವರೆದು ಈ ಪಾಠದಲ್ಲಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದರ ಬಗ್ಗೆ ಕೇಳ್ತಾರೆ. ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತಂದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ರೀತಿಯ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇದೆ 3 ಅಂಕಗಳಿಗೆ. ಹಾಗೆ 2 ಅಂಕಗಳಿಗೆ 2 + √3 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇದೆ. ಇದಿಷ್ಟನ್ನು ಕಲಿತ್ರೆ 5 ಅಂಕಗಳು ಈ ಪಾಠದ ಮೇಲೆ ಈಸಿಯಾಗಿ ದೊರಕುತ್ತೆ. ಇನ್ನು ನೆಕ್ಸ್ಟ್ ಬರುವಂಥ ಪಾಠ ಯಾವುದು ಅಂತಂದರೆ ಬಹುಪದೋಕ್ತಿಗಳು. ಇದರ ಮೇಲೂ ಸಹ 5 ಅಂಕಗಳು ಫಿಕ್ಸ್ ಆಗಿ ಸಿಗುತ್ತೆ. ಏನೇನನ್ನು ಕಲಿಬೇಕು ಇದರಲ್ಲಿ ಅಂತಂದರೆ ಬಹುಪದೋಕ್ತಿಯ ಡಿಗ್ರಿ ಮತ್ತು ಮಹತ್ತಮ ಘಾತ ಇದನ್ನು ಕಂಡುಹಿಡಿಯುವಂಥದ್ದು. ಉದಾಹರಣೆಗೆ ನೋಡಿ, ಈ ಬಹುಪದೋಕ್ತಿಯ ಮಹತ್ತಮ ಘಾತವನ್ನು ಬರೀರಿ ಅಂತ ಕೇಳ್ತಾರೆ. ಇದರಲ್ಲಿ ಈಗ ಎಕ್ಸ್ನ ಮೇಲೆ ಇರುವಂಥ ಸಂಖ್ಯೆಗಳು ಯಾವುದು ದೊಡ್ಡದಿದೆ ಅಲ್ವಾ, ಅದೇ ಏನು ಈ ಬಹುಪದೋಕ್ತಿಯ ಮಹತ್ತಮ ಘಾತ ಆಗಿರುತ್ತೆ. ಓಕೆ. ಎರಡನೇದಾಗಿ ಬಹುಪದೋಕ್ತಿಯ ಶೂನ್ಯತೆ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ಕೇಳ್ತಾರೆ. ಹಾಗೆ ಮೂರನೇ ಅಂಶ ಏನು ಬರುತ್ತೆ ಇದರ ಮೇಲೆ ಅಂತಂದರೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಏನು ax² + bx + c. ಇದೇನು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ. ಹಾಗೆ ಮುಂದುವರಿದು ನೋಡೋದಾದರೆ ಬಹುಪದೋಕ್ತಿಯ ವಿಧಗಳನ್ನು ಕೇಳ್ತಾರೆ. ರೇಖಾತ್ಮಕ ಹಾಗೂ ವರ್ಗ ಮತ್ತು ಘನ ಬಹುಪದೋಕ್ತಿಗಳು, ಈ ಮೂರನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಹಾಗೆ ಮುಂದುವರೆದು ನೋಡೋದಾದರೆ ಬಹುಪದೋಕ್ತಿಯ ಶೂನ್ಯತೆಗಳ ರೇಖಾಗಣಿತೀಯ ಅರ್ಥ, ಇದನ್ನು ಸಹ ಕೇಳ್ತಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಶೂನ್ಯತೆಗಳ ಮೊತ್ತ, ಅದನ್ನು ಕಂಡುಹಿಡಿಯುವಂಥ ಸೂತ್ರ ನಮಗೆ ಗೊತ್ತಿದೆ. α + β ಈಸ್ ಈಕ್ವಲ್ ಟು -b / a. ಹಾಗೆ ಗುಣಲಬ್ಧವನ್ನು ಕೇಳಿದ್ರೆ α ಇಂಟು β ಈಸ್ ಈಕ್ವಲ್ ಟು c / a. ಇದಿಷ್ಟನ್ನು ಕಲಿತ್ರೆ ಬಹುಪದೋಕ್ತಿಯಲ್ಲಿ ನಾವು ಈಸಿಯಾಗಿ 5 ಅಂಕಗಳನ್ನು ತಗೋಬಹುದು. ಇನ್ನು ಮುಂದುವರೆದು ನೋಡೋದಾದರೆ ಸಮಾಂತರ ಶ್ರೇಣಿಗಳು. ಈ ಪಾಠದ ಮೇಲೆ ಏನೇನನ್ನು ಕಲಿಬೇಕು ನೋಡೋಣ ಬನ್ನಿ. ಮೊದಲನೇದಾಗಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಇದನ್ನು ಕೇಳ್ತಾರೆ. ಏನದು a + t a + 2d a + 3d. ಇದೇ ರೀತಿಯಾಗಿ ಮುಂದುವರಿಯುತ್ತೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅದೇ ರೀತಿಯಾಗಿ ಎರಡನೇದಾಗಿ ಏನು ಕೇಳ್ತಾರೆ ಅಂತಂದರೆ ಮೊದಲ ಪದ a ಮತ್ತು ಸಾಮಾನ್ಯ ವ್ಯತ್ಯಾಸ d ಅನ್ನು ಕಂಡುಹಿಡಿಯುವುದು. ಇದನ್ನು ಕೇಳ್ತಾರೆ. ಹಾಗೆ ಮೂರನೇ ಅಂಶ ಒಂದು ಸಮಾಂತರ ಶ್ರೇಣಿಯನ್ನು ಕೊಟ್ಟು n-ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಅದಕ್ಕೆ ಯಾವ ಸೂತ್ರ ಬಳಸಬೇಕಪ್ಪ ನಾವು ಅಂತಂದರೆ an ಈಸ್ ಈಕ್ವಲ್ ಟು a + n - 1 ಇಂಟು d. ಈ ಸೂತ್ರವನ್ನು ಹಾಕಿದ್ರೆ ನಮಗೆ n-ನೇ ಪದ ಸಿಗತ್ತೆ. ಹಾಗೆ ಮುಂದುವರೆದು ನೋಡೋದಾದರೆ an ಈಸ್ ಈಕ್ವಲ್ ಟು 6n + 4. ಈ ರೀತಿಯ ಒಂದು ಶ್ರೇಣಿಯನ್ನು ಕೊಟ್ಟು ಇದರಲ್ಲಿ 5ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೇಳುವಂಥ ಸಾಧ್ಯತೆ ಇದೆ. ಹಾಗೆ ಇನ್ನು ಮುಂದುವರೆದು ನೋಡೋದಿದ್ರೆ ಮೊತ್ತ ಕಂಡುಹಿಡಿಯಿರಿ, ಇದನ್ನು ಕೇಳ್ತಾರೆ. ಅದಕ್ಕೆ ಸೂತ್ರ ಇದೆ. Sn ಈಸ್ ಈಕ್ವಲ್ ಟು n/2 ಇಂಟು 2d + n - 1 ಇಂಟು d ಬ್ರ್ಯಾಕೆಟ್ ಕ್ಲೋಸ್. ಈ ಸೂತ್ರವನ್ನು ಹಾಕಿದ್ರೆ ನಮಗೆ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ನೆನಪಿಡಬೇಕಾಗಿರುವಂಥ ಸೂತ್ರಗಳು ಯಾವ್ಯಾವುದು ಅಂತಂದರೆ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ Sn ಈಸ್ ಈಕ್ವಲ್ ಟು n ಇಂಟು n + 1 / 2. n ಅಂತಂದರೆ ಯಾವುದೇ ನ್ಯಾಚುರಲ್ ನಂಬರ್ಸ್ 1 2 3 ಸೊ ಆನ್. ಮೊದಲ ಪದ ಮತ್ತು ಕೊನೆಯ ಪದವನ್ನು ಕೊಟ್ಟಾಗ ಮೊತ್ತವನ್ನು ಕಂಡುಹಿಡಿಯುವಂಥದ್ದು, ಇದನ್ನು ಕೇಳ್ತಾರೆ. ಯಾವ ಸೂತ್ರ ಹಾಕಬೇಕು ಅಂತಂದರೆ Sn ಈಸ್ ಈಕ್ವಲ್ ಟು n / 2 ಇಂಟು a + l. ಈ ಸೂತ್ರವನ್ನು ಹಾಕಿದಾಗ ನಮಗೆ ಮೊತ್ತ ಸಿಗುತ್ತೆ. ಹಾಗೆ ಇದ್ರ ಮೇಲೆ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳ್ತಾರೆ. ಫಿಕ್ಸ್ ಆಗಿ 4 ಅಂಕಕ್ಕೆ ಇದು ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬರುವಂಥ ಪಾಠ ಯಾವುದು ಅಂತಂದರೆ ತ್ರಿಭುಜಗಳು. ಇದರ ಮೇಲೆ 9 ಅಂಕಗಳ ಪ್ರಶ್ನೆ ಬರುತ್ತೆ ಮಕ್ಕಳು. ಇದರಲ್ಲಿ ನಾವು ಪ್ರಮುಖವಾಗಿ ಕಲಿಬೇಕಾಗಿರೋದು ಯಾವುದು ಅಂತಂದರೆ ಪ್ರಮೇಯಗಳನ್ನು ಕೇಳ್ತಾರೆ. ನೋಡಿ ಯಾವ್ಯಾವ ಪ್ರಮೇಯಗಳನ್ನು ಕಲಿಬೇಕು ನಾವು. ಥೇಲ್ಸ್ನ ಪ್ರಮೇಯ, ಇದನ್ನು ಮೂಲ ಸಮಾನುಪಾತತೆಯ ಪ್ರಮೇಯ ಅಂತಲೂ ಸಹ ಕರೀತಾರೆ. ಇದನ್ನು ಕೇಳುವಂಥ ಸಾಧ್ಯತೆ ಬಹಳಷ್ಟು ಇದೆ.
ಹಾಗೆ ಎರಡನೇದಾಗಿ ತ್ರಿಭುಜಗಳ ಬಾ 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 ನಿರ್ಧಾರಕ ಗುಣ. ಬಾ 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 ಅಂದ್ರೇನು? ಬಾಹು 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 ನಿರ್ಧಾರಕ ಗುಣ, ಇದನ್ನು ಕೇಳ್ತಾರೆ. ಹಾಗೆ ತ್ರಿಭುಜಗಳ ಕೋನ 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 ನಿರ್ಧಾರಕ ಗುಣ, ಹಾಗೆ ತ್ರಿಭುಜಗಳ ಬಾಹು ಕೋನ ಬಾಹು ನಿರ್ಧಾರಕ ಗುಣ, ಇದರ ಮೇಲೆ ನಮಗೆ ಪ್ರಮೇಯಗಳು ಬರುತ್ತೆ. ಹಾಗೆ ಮತ್ತು ಲೆಕ್ಕಗಳನ್ನು ನೋಡೋದಿದ್ರೆ ಯಾವ ಅಭ್ಯಾಸದಿಂದ ಬರುತ್ತಪ್ಪ ಅಂತಂದರೆ ಅಭ್ಯಾಸ 6.2 ಮತ್ತು 6.3ರಲ್ಲಿ ಬರುವಂತಹ ಲೆಕ್ಕಗಳನ್ನು ನೀವು ಕಲಿಬೇಕಾಗತ್ತೆ. ಫಿಕ್ಸ್ ಆಗಿ ಒಂದು ಲೆಕ್ಕ 3 ಮಾರ್ಕ್ಸಿಗೆ ಬಂದೇ ಬರುತ್ತೆ. ಮುಂದಿನ ಪಾಠ ಯಾವುದು ಅಂತಂದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ. ಈ ಪಾಠವೂ ಸಹ ತುಂಬ ಇಂಪಾರ್ಟೆಂಟ್. ಇದರ ಮೇಲೆ 9 ಅಂಕಗಳ ಪ್ರಶ್ನೆ ಬರುತ್ತೆ ಮಕ್ಕಳೇ. ನೋಡಿ ಏನೇನನ್ನು ಕಲಿಬೇಕು ಇದರಲ್ಲಿ. ಒಂದನೇದಾಗಿ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ. ನೋಡಿ ಯಾವುದು ಅದು? AX + BY + C = 0. ಇದೇನು? ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ. ಇದನ್ನು 1 ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಇಂಪಾರ್ಟೆಂಟ್ ಅಂದರೆ ಇದು ಸಹ 1 ಮಾರ್ಕ್ಸಿಗೆ ಕೇಳ್ತಾರೆ. ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ. ಅದಕ್ಕೆ ಈ ಟೇಬಲನ್ನು ನೀವು ಬೈಹರ್ಟ್ ಮಾಡ್ಕೋಬೇಕಾಗತ್ತೆ, ಅಂದರೆ ಅರ್ಥ ಮಾಡಿಕೊಂಡು ನೆನ್ಪಿಟ್ಕೊಳ್ಳಿ. ಓಕೆ, ಇದನ್ನು ಕೊಡ್ತಾರೆ ಅವರು, ಈ ರೀತಿಯ ಸಮೀಕರಣವನ್ನು ಕೊಡ್ತಾರೆ. ಹಾಗೆ ಯಾವ ರೀತಿಯ ರೇಖೆಗಳು ಅನ್ನೋದನ್ನು ಕೇಳ್ತಾರೆ ಇಲ್ಲಿ. ನೋಡಿ A1/A2 ≠ B1/B2 ಇದ್ದಾಗ ಯಾವ ರೀತಿಯ ರೇಖೆಗಳಿಂದ ಉಂಟಾಗಿರುತ್ತೆ? ಇವು ಛೇದಿಸುವ ರೇಖೆಗಳು. ಇದಕ್ಕಿರುವಂಥ ಪರಿಹಾರ 1 ಪರಿಹಾರ. ಅದೇ ರೀತಿಯಾಗಿ ಇವೆರಡನ್ನೂ ಸಹ ನೀವೇನು ಮಾಡಬೇಕು? ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳು. ಮುಂದುವರೆದು ಈ ಪಾಠದ ಸಮೀಕರಣಗಳನ್ನು ಬಿಡಿಸುವ ಬೀಜಗಣಿತೀಯ ವಿಧಾನಗಳು ಯಾವ್ಯಾವುದು ಅವು ಅಂತಂದರೆ, ಒಂದು ಆದೇಶ ವಿಧಾನ, ಇನ್ನೊಂದು ವರ್ಜಿಸುವ ವಿಧಾನ. ಈ ವರ್ಜಿಸುವ ವಿಧಾನದ ಮೇಲೆ 2 ಅಂಕಗಳ ಪ್ರಶ್ನೆ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸುವಂಥದ್ದು. ಇದು ಸಹ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ ಆಗಿ ಬರುವಂಥದ್ದು 4 ಅಂಕಕ್ಕೆ. ಇಷ್ಟನ್ನು ಕಲಿತ್ರೆ ನೀವು 9 ಅಂಕಗಳನ್ನು ಸುಲಭವಾಗಿ ಈ ಪಾಠದ ಮೇಲೆ ಗಳಿಸ್ಕೋಬೋದು. ಮುಂದಿನ ಪಾಠ ಯಾವುದು ಅಂತಂದರೆ ವರ್ಗ ಸಮೀಕರಣಗಳು. ಇದರ ಮೇಲೆ 6 ಅಂಕಗಳ ಪ್ರಶ್ನೆ ಬರುತ್ತೆ. ಏನೇನನ್ನು ಕಲಿಬೇಕು ಈ ಪಾಠದಲ್ಲಿ ಅಂತಂದರೆ, ವರ್ಗ ಸಮೀಕರಣದ ಆದರ್ಶ ರೂಪ ಏನು ಅಂತಂದರೆ AX² + BX + C = 0. ಇದನ್ನು ನೆನಪಲ್ಲಿಟ್ಕೋಬೇಕು. ಹಾಗೆ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣವನ್ನು ಬಿಡಿಸುವಂಥದ್ದು. ಇದು ಸಹ 2 ಅಂಕಕ್ಕೆ ಕೇಳ್ತಾರೆ. ಅದೇ ರೀತಿಯಾಗಿ ಮೂಲಗಳ ಸ್ವಭಾವ, ಇದರ ಮೇಲೆ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಸೂತ್ರ ಗೊತ್ತೇ ಇದೆ ನಮಗೆ, B² - 4AC. ಇದನ್ನು ಶೋಧಕ ಅಂತ ಕರೀತಾರೆ. ನೋಡಿ B² - 4AC > 0 ಇದ್ದಾಗ ಮೂಲಗಳು ವಾಸ್ತವ ಮತ್ತು ಭಿನ್ನವಾಗಿರುತ್ತವೆ. ಫಾರ್ ಎಕ್ಸಾಂಪಲ್ x = 5 ಅಥವಾ x = -3 ಈ ರೀತಿಯ ನಮಗೆ ಮೂಲಗಳು ದೊರೆಯುವಂಥ ಸಾಧ್ಯತೆ ಇರುತ್ತೆ. ಆಗ ಏನು? ಮೂಲಗಳು ವಾಸ್ತವ ಮತ್ತು ಭಿನ್ನ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ B² - 4AC << 0 ಇದ್ದಾಗ ಇದಕ್ಕೆ ಯಾವುದೇ ರೀತಿಯ ವಾಸ್ತವ ಮೂಲಗಳು ಇರೋದಿಲ್ಲ. ಅದೇ ರೀತಿಯಾಗಿ B² - 4AC = 0 ಇತ್ತಂದರೆ ಮೂಲಗಳು ವಾಸ್ತವ ಮತ್ತು ಸಮವಾಗಿರುತ್ತವೆ. x = 4 x = 4 ಈ ರೀತಿಯಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಈ 3 ಸಹ ನೀವು ನೆನಪಲ್ಲಿಟ್ಕೋಬೇಕು. ಒಂದು ವೇಳೆ B² - 4AC = 0 ಇದ್ದಾಗ ಮೂಲಗಳು ಯಾವ ರೀತಿಯಾಗಿ ದೊರಕುತ್ತವೆ ಅಂತ ಕೇಳಿದಾಗ ಯಾವ ರೀತಿ ಮೂಲಗಳು ವಾಸ್ತವ ಮತ್ತು ಸಮವಾಗಿರುತ್ತವೆ ಅನ್ನೋದು ನಿಮ್ಮ ಗಮನದಲ್ಲಿ ಇರಬೇಕು. ಮುಂದಿನ ಪಾಠ ಯಾವುದು ಅಂತಂದರೆ ನಿರ್ದೇಶಾಂಕ ರೇಖಾಗಣಿತ. ನೋಡಿ ಯಾವ್ಯಾವ ಅಂಶಗಳನ್ನು ಕಲಿಬೇಕು ಈ ಪಾಠದಲ್ಲಿ ಅಂತಂದರೆ, ಒಂದನೇದು ಬಿಂದುಗಳ ನಡುವಿನ ದೂರ. 2 ಬಿಂದುಗಳನ್ನು ಕೊಟ್ಟು P ಮತ್ತು Q ಅಂತ ಕೊಟ್ಟಾಗ ಇವುಗಳ ನಡುವಿನ ದೂರ ಎಷ್ಟು ಅಂತ ಕೇಳುವಂಥ ಸಾಧ್ಯತೆ ಇರುತ್ತೆ. ಅದಕ್ಕೆ ಸೂತ್ರ ನಮಗೆ ಗೊತ್ತಿರಬೇಕು. ಯಾವುದಪ್ಪ ಅಂದರೆ PQ = √x2 - x1 2 + y2 - y1 2. ಈ ಸೂತ್ರವನ್ನು ಹಾಕಿದ್ರೆ 2 ಬಿಂದುಗಳ ನಡುವಿನ ದೂರ ನಮಗೆ ಸಿಗುತ್ತೆ. ಇನ್ನು ಭಾಗ ಪ್ರಮಾಣ ಸೂತ್ರ. ಭಾಗ ಪ್ರಮಾಣ ಸೂತ್ರವನ್ನು ಕೇಳ್ತಾರೆ. ಏನು ಅಂತಂದರೆ m1x2 + m2x1 / m1 + m2, m1y2 + m2y1 / m1 + m2. ಇದೇನು? ಭಾಗ ಪ್ರಮಾಣ ಸೂತ್ರ. ಹಾಗೆ ಮತ್ತೊಂದು ಏನು ಅಂತಂದರೆ ಮಧ್ಯಬಿಂದು ಸೂತ್ರ. ಮಧ್ಯಬಿಂದುವನ್ನು ಕಂಡುಹಿಡಿಯುವಂಥ. ನೋಡಿ ಈಗ
ಪಿ ಮತ್ತು ಕ್ಯೂ ಈ ಎರಡು ಬಿಂದುಗಳಿದಾವಲ್ವ, ಇದರ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಾವು ಯಾವ ಸೂತ್ರವನ್ನು ಬಳಸಬೇಕಾಗತ್ತೆ? x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಇದಿಷ್ಟು ಏನು ಸೂತ್ರಗಳನ್ನು ಈ ಪಾಠದ ಮೇಲೆ ನೀವು ನೆನಪಲ್ಲಿ ಇಟ್ಕೋಬೇಕು. ಇದಿಷ್ಟು ಮಾಡಿದ್ದಾಗಿದ್ರೆ ನಿಮಗೆ 6 ಅಂಕಗಳು ದೊರಕುತ್ತೆ. ಮುಂದಿನ ಪಾಠ ಯಾವುದು ಅಂತಂದರೆ ತ್ರಿಕೋನಮಿತಿ ಪ್ರಸ್ತಾವನೆ. ಯಾವ್ಯಾವ ಅಂಶಗಳನ್ನ ಕಲಿಬೇಕಿದ್ರಲ್ಲಿ ಅಂತಂದರೆ, ಒಂದನೇದು ತ್ರಿಕೋನಮಿತಿಯ ಅನುಪಾತಗಳು. ಸೈನ್ ಥೀಟಾ, ಕಾಸ್ ಥೀಟಾ, ಟ್ಯಾನ್ ಥೀಟಾ, ಇದಕ್ಕೆಲ್ಲ ಯಾವ ರೀತಿ ಅನುಪಾತ ಬರುತ್ತೆ? ಸೈನ್ = ಅಪೋಸಿಟ್ ಬೈ ಹೈಪೋಟೆನ್ಯೂಸ್, ಕಾಸ್ = ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್. ಈ ರೀತಿಯ ಈ 6 ಅನುಪಾತಗಳನ್ನು ನೀವು ಕಲಿಬೇಕಾಗತ್ತೆ. ಅದೇ ರೀತಿಯಾಗಿ ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿಯ ಅನುಪಾತದ ಬೆಲೆಗಳು ಒಂದು ಟೇಬಲ್ ಬರುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಅದೇ ರೀತಿಯಾಗಿ ಮೂರನೇ ಅಂಶ ಯಾವುದು ಕಲಿಬೇಕು ಇದರಲ್ಲಿ ಅಂತಂದರೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ = 1. ಇದೇ ರೀತಿಯಾಗಿ 3 ನಿತ್ಯ ಸಮೀಕರಣಗಳು ಬರುತ್ತೆ. ಅವೆಲ್ಲವನ್ನು ಸಹ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮುಂದಿನ ನೋಡೋದಾದರೆ ತ್ರಿಕೋನಮಿತಿಯ ಅನ್ವಯಗಳು. ಇದರ ಮೇಲೂ ಸಹ 5 ಅಂಕಗಳ ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ರೀತಿ ಪ್ರಶ್ನೆ ಬರ್ಬೋದು ಅಂತಂದರೆ, ಒಂದು ವಸ್ತುವಿನ ಎತ್ತರ, ಉದ್ದ ಮತ್ತು ದೂರ ಕಂಡುಹಿಡಿಯುವಂಥ ಹೇಳಿಕೆ ರೂಪದ ಒಂದು ಅನ್ವಯಿಕ ಪ್ರಶ್ನೆಯನ್ನು ಕೇಳ್ತಾರೆ. ಇದು 5 ಅಂಕಗಳಿಗೆ ಬರುವಂಥದ್ದು. ಮುಂದಿನ ಪಾಠ ಯಾವುದು ಅಂತಂದರೆ ವೃತ್ತಗಳು. ಇದರ ಮೇಲೆ 4 ರಿಂದ 5 ಅಂಕಗಳು ನಮಗೆ ಸಿಗುತ್ತೆ. ಯಾವ್ಯಾವ ಅಂಶಗಳನ್ನು ಕಲಿಬೇಕು ಅಂತ ನೋಡೋದಾದರೆ, ಇದರ ಮೇಲೆ ನೋಡಿ ವಿದ್ಯಾರ್ಥಿಗಳೇ, ಸ್ಪರ್ಶಕದ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಅದೇ ರೀತಿ ವೃತ್ತಛೇದಕ, ಇದರ ಮೇಲೂ ಸಹ 1 ಅಂಕದ ಪ್ರಶ್ನೆ ಬರುತ್ತೆ. ಅದೇ ರೀತಿಯಾಗಿ ಮುಖ್ಯವಾಗಿ ನೋಡಬೇಕಂತಂದರೆ ಪ್ರಮೇಯಗಳನ್ನು ನೀವು ನೋಡಬೇಕಾಗತ್ತೆ. ಯಾವ್ಯಾವುದು? ವೃತ್ತದ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಈ ಪ್ರಮೇಯ ಪ್ರಮುಖವಾಗಿ ಕೇಳುವಂಥದ್ದು. ಅದೇ ರೀತಿಯಾಗಿ ಮತ್ತೊಂದು ಯಾವುದು ಅಂತಂದರೆ ತುಂಬ ಇಂಪಾರ್ಟೆಂಟ್, ಇದು ಆಲ್ಮೋಸ್ಟ್ ಎಲ್ಲ ಕ್ವಶನ್ ಪೇಪರಲ್ಲೂ ಬಂದಿರುವಂಥ ಪ್ರಮೇಯ ಯಾವುದು ಅಂತಂದರೆ, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದ ಸಮನಾಗಿರುತ್ತದೆ. ಇದು ಫಿಕ್ಸ್ ಆಗಿ ಬರುವಂಥ ಸಾಧ್ಯತೆ ಇದೆ ಮಕ್ಕಳೇ. ನೆಕ್ಸ್ಟ್ ನೋಡೋದಾದರೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಇದರ ಮೇಲೆ ಯಾವ ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ, ವೃತ್ತಖಂಡದ ವಿಸ್ತೀರ್ಣದ ಮೇಲೆ ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅದನ್ನು ಕಂಡುಹಿಡುವಂಥ ಸೂತ್ರ ಗೊತ್ತಿದೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ಅದೇ ರೀತಿಯಾಗಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದವನ್ನು ಕಂಡುಹಿಡಿಯುವಂಥ ಸೂತ್ರ ಅದು ಯಾವುದು ಅಂತಂದರೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr. ನೋಡಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇದೆರಡರ ಮಧ್ಯೆ ನಿಮಗೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇದೆ. ನೋಡಿ, ಈ πr² ಮತ್ತು 2πr ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಸಂಖ್ಯಾಶಾಸ್ತ್ರ ಈ ಪಾಠದ ಮೇಲೆ ಯಾವ ಅಂಶಗಳನ್ನು ನಾವು ನೆನಪಿನಲ್ಲಿ ಇಡಬೇಕು ಅಂತಂದರೆ, ನೋಡಿ, ವರ್ಗೀಕೃತ ದತ್ತಾಂಶಗಳ ಸರಾಸರಿ ಮತ್ತು ಬಹುಲಕ ಹಾಗೆ ಮಧ್ಯಾಂಕ, ಈ 3 ಕಂಡುಹಿಡಿಯುವುದನ್ನು ನಾವು ಪರ್ಫೆಕ್ಟಾಗಿ ಕಲ್ತ್ಕೋಬೇಕಾಗುತ್ತೆ. ಯಾಕಂದರೆ 3 ಅಂಕಗಳಿಗೆ ಇದರಲ್ಲಿ 1 ಫಿಕ್ಸ್ ಆಗಿ ಕೇಳ್ತಾರೆ. ಅದೇ ರೀತಿಯಾಗಿ ಎರಡನೇ ಅಂಶ ಯಾವುದು ಅಂತಂದರೆ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳ ನಡುವಿನ ಸಂಬಂಧ. ಏನು ಅದು? ಬಹುಲಕ ಪ್ಲಸ್ 2 ಸರಾಸರಿ = 3 ಮಧ್ಯಾಂಕ. ಇದನ್ನು ಈಸಿಯಾಗಿ ನೆನಪಿಡುವಂಥ ಒಂದು ಟ್ರಿಕ್ ಏನಪ್ಪ ಅಂದರೆ ಬ ಸಮ 1 2 3, ಬ ಬಹುಲಕ, ಸರಾಸರಿ, ಮ ಮಧ್ಯಾಂಕ, 1 2 3. ಓಕೆನಾ? ಇನ್ನು ಮುಂದಿನ ಪಾಠ ಯಾವುದು ಅಂತಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಇದರಲ್ಲಿ ಯಾವ್ಯಾವ ಅಂಶಗಳನ್ನು ಕಲಿಬೇಕಾಗುತ್ತೆ ಅಂದರೆ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣಗಳು, ಇದರ ಎಲ್ಲ ಸೂತ್ರವನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಅದೇ ರೀತಿಯಾಗಿ ಜೋಡಿಸಿದ ಘನಾಕೃತಿಗಳ ಮೇಲ್ಮೈ ವಿಸ್ತೀರ್ಣ, ಅದೇ ರೀತಿಯಾಗಿ ಜೋಡಿಸಿದ ಘನಾಕೃತಿಗಳ ಘನಫಲ, ಇದೆಲ್ಲದರ ಸೂತ್ರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇಷ್ಟು ಅಂಶವನ್ನು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಸುಲಭವಾಗಿ 7 ಅಂಕಗಳನ್ನು ಗಳಿಸ್ಬೋದಾಗಿದೆ. ಇನ್ನು ಕೊನೆಯ ಪಾಠ ಯಾವುದು ಅಂತಂದರೆ ಸಂಭವನೀಯತೆ. ಇದರ ಮೇಲೆ ಯಾವ್ಯಾವ ಅಂಶಗಳನ್ನು ನೆನಪಲ್ಲಿ ಇಟ್ಕೋಬೇಕು ನೋಡಿ. ಖಚಿತ ಘಟನೆಯ ಸಂಭವನೀಯತೆ ಎಷ್ಟು? 1. ಅಸಂಭವ ಘಟನೆಯ ಸಂಭವನೀಯತೆ ಎಷ್ಟು ಅಂತ ಕೇಳ್ತಾರೆ? 0. ಅಸಂಭವನೀಯ ಘಟನೆ ಅಂತಂದರೆ ಘಟನೆ ನಡೆದೇ ಇಲ್ಲ, ಅದರ ಸಂಭವನೀಯತೆ ಯಾವಾಗಲೂ 0 ಆಗಿರುತ್ತೆ. ಅದೇ ರೀತಿಯಾಗಿ ಇದರ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, P(e) + P(e⁻) = 1. ಇದರ ಮೇಲೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೂ ಸಂಭವನೀಯತೆಯನ್ನು ಕಂಡುಹಿಡಿಯುವಂಥದ್ದು ಪ್ರೊಬಾಬಿಲಿಟಿ ಆಫ್ ಎ, ಪ್ರೊಬಾಬಿಲಿಟಿ ಅಂದರೆ ಸಂಭವನೀಯತೆ. P(a) =
ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಈ ಸೂತ್ರವನ್ನು ನೆನಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ. ಪ್ರಾಥಮಿಕ ಘಟನೆಗಳು ಅಂತಂದರೆ ಏನು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಇದರ ಮೊತ್ತ ಯಾವಾಗಲೂ ಏನಾಗಿರುತ್ತೆ, 1 ಆಗಿರುತ್ತೆ. ಈ ಎಲ್ಲ ಅಂಶಗಳನ್ನು ನೀವು ನೆನಪಿನಲ್ಲಿಟ್ಕೊಂಡು ಪರೀಕ್ಷೆಗೆ ಹೋದರೆ ಈಸಿಯಾಗಿ 70ಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಗಳಿಸ್ತೀರ ಮಕ್ಕಳೇ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಅದೇ ರೀತಿಯಾಗಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ವಿಡಿಯೋವನ್ನು ನೋಡಿರೋದಕ್ಕೆ ಥ್ಯಾಂಕ್ ಯು.